ಇದು ನನ್ನ ಹಿಂದಿಗಡೆ ಇದೆಯಲ್ಲ ನಾಡ ದೋಣಿ ಅಂತ ಹೇಳಿ 3 ತಿಂಗಳು ಜೂನ್ ಜುಲೈ ಆಗಸ್ಟ್ 3 ತಿಂಗಳವರೆಗೆ ದುಡಿಮೆ ಇಲ್ಲ. ಪ್ರಿಯ ಸ್ನೇಹಿತರೆ, ನಮ್ಮೂರಿನ ಬಂದರ್ ಆಗಿರುವುದು ಮರವಂತೆ ಬಂದರ್ ಅಂತೇಳಿ ಅದ್ರ ಬಗ್ಗೆ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ, ಬನ್ನಿ ನೋಡೋಣ. ನೋಡಿ ಸ್ನೇಹಿತರೆ, ಈ ನಾಡ ದೋಣಿ ನೀವು ನೋಡ್ಬೋದು. ಒಂದು ಟ್ರಿಪ್ ಹೋಗ್ಬೇಕಂದ್ರೆ ಸುಮಾರು 15,000 ಫ್ಯೂಲ್ ಹಾಕ್ಬೇಕು. ಅದನ್ನ ಹಾಕೊಂಡು ಸುಮಾರು ಸಮುದ್ರ ಮಧ್ಯ ಹೋಗ್ಬೇಕು. ನೋಡಿ ಅದೇ ಎಂಟ್ರೆನ್ಸ್ ಪ್ಲೇಸ್. ಅಲ್ಲಿಂದ ಹೋಗಿ ಅಲ್ಲಿ ಮೀನು ಹಿಡಿದು ಅಲ್ಲಿಂದ ತರ್ಬೇಕಾದ್ರೆ ಅವರು ಎಷ್ಟು ಕಷ್ಟ ಪಡ್ತಾರಂದ್ರೆ ಒಂದೊಂದ್ ಟೈಮ್ ಅಲ್ಲಿ ನೀವು ನೋಡ್ಬೋದು. ಇವಾಗ ಎಷ್ಟು ಶಾಂತತೆ ಇದೆ ನೋಡಿ, ಆ ತರ ಇರಲ್ಲ. ದೋಣಿ ತಗೊಂಡ್ ಹೋಗ್ಬೇಕಾದ್ರೆ ಅಷ್ಟು ನೀರು ರಫ್ ಆಗಿ ಕ್ಯೂರವಾಗಿರುತ್ತದೆ. ನೋಡ್ಬೇಕಾದ್ರೆ ಮೈಯೆಲ್ಲ ಜುಮ್ ಆಗುತ್ತೆ, ಆ ತರ ಇರುತ್ತೆ ಇಲ್ಲಿ. ಅದನ್ನ ತಗೊಂಡ್ ಬಂದು ಇಲ್ಲಿ ಬಂದು ಸಾಗಿಸಿ ಇಲ್ಲಿಂದ ಮತ್ತೆ ನನ್ನ ಹಿಂದಿಗಡೆ ಇದೆಯಲ್ಲ ನಾಡ ದೋಣಿ ಅಂತ ಹೇಳಿ 3 ತಿಂಗಳು ಜೂನ್ ಜುಲೈ ಆಗಸ್ಟ್ 3 ತಿಂಗಳವರೆಗೆ ದುಡಿಮೆ ಇಲ್ಲ. ಎಲ್ಲ ಬೋಟನ್ನು ದೋಣಿಯನ್ನು ಮೇಲ್ಗಡೆ ಇಟ್ಟಿದ್ದಾರೆ ನೋಡಿ. ಪಾಪ ಅವ್ರಿನ್ನು 3 ತಿಂಗಳು ಏನ್ ಮಾಡ್ಬೇಕು ಏನ್ ಮಾಡ್ತಾರ ಗೊತ್ತಿಲ್ಲ. ನಮ್ಮ ಅಣ್ಣಂದಿರು ಪಾಪ ಕಷ್ಟ ಪಡ್ಬೇಕು, ಈ ಸಮುದ್ರದಲ್ಲಿ ಹೋರಾಡಿ ಜಯಿಸಿ ಬರ್ಬೇಕು. ನೀವು ನೋಡ್ತಿರ್ಬೋದು, ಇದು ನಾಡ ದೋಣಿ ಅಂತ ಹೇಳಿ ನಮ್ಮ ಮೀನುಗಾರರು ಅಣ್ಣಂದಿರು ಇದರಲ್ಲಿ ಹೋಗಿ ಸುಮಾರು 100 ಮೈಲುಗಳು ದೂರ ಹೋಗಿ ಅಲ್ಲಿ ಸ್ಟ್ರಗಲ್ ಪಡ್ತಾರಲ್ಲ, ಅದು ತುಂಬಾ ಕಷ್ಟ ಆಗಿರುತ್ತೆ. ಯಾಕಂದ್ರೆ ಒಂದು ಟೈಮ್ ಅಲ್ಲಿ ಗಾಳಿ ಬರ್ತದೆ, ಮಳೆ ಬರ್ತದೆ, ಹಾಗೂ ತುಫಾನ್ ಬರ್ತದೆ. ಅದ್ರಲ್ಲಿ ಹೋರಾಡಿ ಮೀನು ಹಿಡಿದು ಬಲೆ ಬೀಸ್ಬೇಕಾದ್ರೆ ಅವ್ರು ಕಷ್ಟ ಪಡುವುದಿದೆಯಲ್ಲ ಜೀವನ, ನಮಗಂತೂ ಸಾಧ್ಯನೇ ಇಲ್ಲ. ಅಲ್ಲಿಂದ ಮೀನು ಹಿಡ್ಕೊಂಡು ದಡಕ್ಕೆ ಬಂದು ಬರ್ತಾರಲ್ಲ, ಅವ್ರ ಜೀವನ ಸಾಗಿಸ್ಬೇಕಂತೇಳಿ ತುಂಬಾ ಗ್ರೇಟ್.